ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ರೀಲ್ ಇದೆ ವೇರ್ ವಿರಾಟ್ ಕೊಹ್ಲಿಗೆ ಹಿಂಗೆ ಪೋಸ್ ಮಾಡಿ ಈ ಕಡೆ ಮರದ್ ತೋರಿಸಿರೋದು ವೇರ್ ವಿರಾಟ್ ಕೊಹ್ಲಿ ಇಸ್ ಲಾಫಿಂಗ್ ನೋಡಿ ಅಲ್ಲಿ ಹಂಗಾಗಿದೆ ಅಂತ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಇವ್ರು ಹೇಳಿದ್ರಲ್ಲ ವಿರಾಟ್ ದೇವ್ರ ಮೇಲೆ ಕೇಸ್ ಹಾಕದ ಅಂತ. ಹಿಂದೆ ಕ್ರಿಸ್ ಗೇಲ್ ಒಂದು ಬಾಲ್ ಹೊಡೆದಿರೋದಕ್ಕೆ ಹೋಗ್ಬಿಟ್ಟು ಆಸ್ಪತ್ರೆಗೆ ನೋಡ್ಕೊ ಬಂದ್ರು. ಕ್ರಿಸ್ ಗೇಲ್ ಏನ್ ದೇವ್ರ? ಮನುಷ್ಯತ್ವ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರ ಮಕ್ಕಳಿಗೆ ನಾನು ಅಭಿಮಾನಿ. ಪಾಯಿಂಟ್ ಕೊಟ್ಟಿದ್ದೀನಿ. ನೀವು ಕ್ರಿಸ್ ಗೇಲ್ ಫ್ಯಾನ್ ಆಗಿ ಬಂದು ಇಲ್ಲಿ ಕೂತಿದ್ದೀರಾ, ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಬಂದು ಇದು ಆಕ್ಚುಲಿ ಚೆನ್ನಾಗಿ. ವಿರಾಟ್ ಕೊಹ್ಲಿ ನೋಡಕ್ ಹೋಗಿದ್ರಾ, ಕ್ರಿಸ್ ಗೇಲ್ ನೋಡಕ್ ಹೋಗಿದ್ರಾ? ಧೋನಿ ಫ್ಯಾನ್ ಏನೀಗ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾನು ಧೋನಿ ಫ್ಯಾನ್. ಏನ್ ವಿರಾಟ್ ಮಾಡ್ತೀರಾ? ಕೊಹ್ಲಿ ನೋಡಕ್ ಹೋಗಿದ್ರಾ? ವಿರಾಟ್ ಕೊಹ್ಲಿಗಿಂತ ದೊಡ್ಡ ಫ್ಯಾನ್ ಧೋನಿದು. ಏನ್ ಮಾಡ್ತೀರಾ? ವ್ಯಕ್ತಿತ್ವದ ಫ್ಯಾನ್. ಶ್ರೀಮಂತ ಬಂದ ಆರ್ಸಿಬಿ ಫ್ಯಾನ್. ಹ್ಯುಮ್ಯಾನಿಟಿ ಇರೋ ಫ್ಯಾನ್ ಆಗಿ ಬಂದಿರಿ. ನಿಮ್ಮ ಮಾತಿಗೆ ಬರೋಣ. ನಿಮ್ಮತ್ಗೆ ಬರ್ತಾರಂತೆ. ನೀವ್ ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ನೋಡ್ದ ನಗ್ದ, ಓಕೆ ಆಗ್ಲಿ. ಅದೇ ಸ್ಟೇಜ್ ಅಲ್ಲಿ CM ಇದ್ದ, DCM. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಸ್ಟೇಜ್ ಅಲ್ಲಿ CM ಇದ್ದ, DCM ಇದ್ದ, ಎಲ್ರೂ ಇದ್ರು, ರಾಜಕಾರಣಿಗಳು ಎಲ್ರೂ ಇದ್ರು, ಪೊಲೀಸರು ಇದ್ರು. ಅವ್ರ ಕಣಿಕ್ ಕಾಣ್ಲಿಲ್ವಾ? ಅವ್ರ ಕಣಿಕ್ ಕಾಣ್ಲಿಲ್ವಾ? ತಪ್ಪಿಲ್ಲ ಅಂತಿಲ್ಲ ಸರ್, ತಪ್ಪಿಲ್ಲ ಅಂತಿಲ್ಲ. ಅಭಿಮಾನಿಗಳನ್ನ ವಿರಾಟ್ ಕೊಹ್ಲಿ ಬ್ಲೇಮ್ ಮಾಡ್ಬೇಡಿ. ವಿರಾಟ್ ಕೊಹ್ಲಿಗೆ ಸರ್ ಫಾಲೋವರ್ ಇದೆ. ಅದೇನಾದ್ರೂ ಇರ್ಲಿ ಸರ್, ಫಸ್ಟ್ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ? ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಕೆಲಸ ಅದು ಅಂಡರ್ ಬರೋದು, ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಗೌರ್ಮೆಂಟ್ ಗೆ ಇರಬೇಕು ಎಚ್ಚರಿಕೆ. ವಿರಾಟ್ ಕೊಹ್ಲಿ ಬ್ಲೇಮ್ ಮಾಡ್ತಾರೆ, ಟ್ವೀಟ್ ಅನ್ನ ರೀಟ್ವೀಟ್ ಮಾಡ್ತಾರೆ. ಇವಾಗ ನೀವು ಹೇಳ್ತೀರಾ ಇವಾಗ ನೀವ್ ಹೇಳ್ತಿದ್ದೀರಲ್ಲ ಮರದ ಮೇಲೆ ಕೊಡ್ತಿ ನೋಡಿದಾನೆ ಅಂತ. ಮರದ ಮೇಲೆ ಕೂತಿರೋದೇನಕ್ಕೆ? ನಿಮ್ ಸರ್ಕಾರ ಮಾಡಿರೋದು, ಅವ್ರು ಎಡ್ವರ್ಟ್ ಮಾಡಿರೋದ್ರಿಂದ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅವ್ರ ಫೆಸಿಲಿಟೀಸ್ ಅವ್ರು ಏನೋ ಕರಿಬೇಕಿತ್ತು ಬನ್ನಿ ಅಂತ, ಒಂಚೂರು ಫೆಸಿಲಿಟೀಸ್ ಮಾಡಿಲ್ಲ, ಚೇರ್ ಹಾಕಿಲ್ಲ. ಅದಕ್ಕೆ ಅವ್ರು ನೀವು ಹೇಳಿದ್ರು ಕಸದ ಮೇಲೆ ಕೂತಿದ್ದಾರೆ, ಕಂಬದ ಮೇಲೆ ಅಂತ. ಕಸದ ಅವೆಲ್ಲ ಏನಕ್ಕೆ ಕೂತಿರೋದು? ನೀವು ಮಾಡಿದ ಒಂದು ಫೆಸಿಲಿಟೀಸ್ ಮಾಡಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಕೂತಿದ್ದಾರೆ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಇದು ಎಲ್ಲೇ ಹೋದ್ರು ಅಲ್ಲಿಗೆ ಬರ್ತಾ ಇದೆ ಪಾಯಿಂಟ್. ಎಲ್ಲೇ ಹೋದ್ರು ಸರ್ಕಾರಕ್ಕೆ ಬರ್ತಾ ಇದೆ. ಎಲ್ಲೇ ಹೋದ್ರು ನೀನು ಎದೆ ಮುಟ್ಕೊಂಡು ಹೇಳು. ನೀನು RCB ಟ್ವೀಟ್ ನೋಡ್ ಬಂದ, ಸರ್ಕಾರದ ಮಾತು ನೋಡ್ ಬಂದ. ಸರ್ಕಾರಕ್ಕಿಂತ ಜಾಸ್ತಿ ಫಾಲೋವರ್ಸ್ ಸುಶಾಂತ್ ಅವರೇ, ಬಹುಶಃ ನೀವು ಮರ್ತಿದ್ದೀರಿ ಅನ್ಸುತ್ತೆ. ಆ ಹುಡುಗ ಬಂದೇ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ಆ ಹುಡುಗ ಜನ ನೋಡ್ಬಿಟ್ಟೆ ಗೊತ್ತಾಗ್ಬಿಟ್ಟು ಅವನಿಗಿರೋ ಬುದ್ಧಿ ಬಹುಶಃ ಅವ್ನು ಬಂದೇ ಇಲ್ಲ. ಹೇಳು. ಇವಾಗ ಯಾವಾಗ್ಲೂ ನ್ಯೂಸ್ ಚಾನಲ್ ನೋಡ್ತಾ ಇರ್ತೀವಿ. ನ್ಯೂಸ್ ಅಲ್ಲಿ ಯಾವಾಗ್ಲೂ ತೋರಿಸ್ತಿರೋದು ಒಂದೇ, DCM CM ಬಂದು ಹೇಳಿರೋದು ಎಲ್ಲರೂ ಇಲ್ಲಿ ಬನ್ನಿ ಫ್ರೀ ಆಗಿದೆ ಅಂತ. ಅದಕ್ಕೆ ಅವರೆಲ್ಲ ಹೋಗಿರೋದು. ಅದಕ್ಕೆ ಅಲ್ಲಿ ಹೋಗಿನೂ ಎಷ್ಟು ಏನಕ್ಕೆ ವಿರಾಟ್ ಕೊಹ್ಲಿ ಬಗ್ಗೆ ನೀವು ಏನಕ್ಕೆ ಹೇಳ್ತೀರಾ? ಅಲ್ಲಿ ಎಷ್ಟು ಜನ ರಾಜಕಾರಣಿಗಳು ಕೊಡ್ತೀರಾ, ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಏನಕ್ಕೆ ಮಾಡಿಲ್ಲ? ಪೊಲೀಸ್ ಅವ್ರು ಬರೀ ಇವಾಗ 3 ಲಕ್ಷ ಜನಕ್ಕೆ ಇಬ್ರು ಪೊಲೀಸ್ ಹಾಕ ಅಲ್ಲಿ ಇದಿದೆ. ಎಷ್ಟು ಜನ ಪೊಲೀಸು? 100 ಜನ ಪೊಲೀಸು. 100 ಜನ ಪೊಲೀಸ್ 4 ಲಕ್ಷ ಜನ ಸಂಬಳ ಮಾಡಕ್ಕಾಗುತ್ತಾ? ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಏನು ಸರ್ಕಾರ ಪೋಸ್ಟ್ ನೋಡಿ ಬಂದ್ರ ಮತ್ತು ಮ್ಯಾನೇಜ್ಮೆಂಟ್ ಪೋಸ್ಟ್ ನೋಡಿ ಬಂದ್ರ ಅಂತ ನೀವು ಹೇಳಿದ್ರಿ. ನಿಮ್ಮ ಕ್ವಶನ್ಗೆ ಏನಂದರೆ, ಯಾವುದೇ ಸೋಷಿಯಲ್ ಮೀಡಿಯಾ ಅಂದರೆ ನಂಬಿಕೆ ಸ್ವಲ್ಪ ಕಡಿಮೆನೆ. ಒಂದು ಪೋಸ್ಟ್ ಬಂತಂದ್ರೆ ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ. ಅದನ್ನ 10 ಬಾರಿ ಚೆಕ್ ಮಾಡ್ತೀವಿ. ಇದು RCB ಪೋಸ್ಟ್ ಅಥವಾ ಯಾರೋ ಅಭಿಮಾನಿ ಸುಮ್ಮನೆ ಹಾಕಿರೋದು ಫೇಕ್ ಅಂತೇಳಿ. ಆದರೆ ಒಬ್ಬ CM DCM ಹೇಳ್ತಾರೆ ಅಂದರೆ ಅದು ನಂಬಿಡ್ತೀವಿ ನಾವು. ಸರ್ಕಾರ ಹೇಳ್ತದೆ ಅಂದರೆ ಇದು ಪಕ್ಕಾ ಇದೆ ಅಂತೇಳಿ. ಆ ಒಂದು ಕಾರಣಕ್ಕೆ ಸರ್ಕಾರ ಪೋಸ್ಟು CM ಟ್ವೀಟ್ ನೋಡಿ ಬಂದಿರೋದು. ಇದು ನಮ್ಮ ದೇಶ. ತಾಯಪ್ಪ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಘಟನೆಗೆ ಸರ್ಕಾರ ಇನ್ನೂ ಪುಷ್ಟಿ ಕೊಟ್ಟಿದೆ ಅಂತ. ಸರ್ಕಾರ ಇನ್ನೂ ಪುಷ್ಟಿ ಕೊಟ್ಟಿದೆ ಅಂತ. RCB ಅಫಿಷಿಯಲ್ ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ. RCB ಪೋಸ್ಟ್ ಸರ್ಕಾರಕ್ಕಿಂತ ಮುಂಚೆ ರಿಲೀಸ್ ಆಗಿದೆ. ಇದು ತಪ್ಪಲ್ವಾ? ಸ್ವತಃ RCB ಏನಂತ ಹಾಕಿದೆ? ರೂಲ್ಡ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಅಂತ ಹಾಕಿದೆ. ಅಲ್ಲಿ ಪೊಲೀಸ್ ಮನೋಜ್ ಅಂತ. ಮನೋಜ್ ಸರಿಯಾಗಿ ಕಂಡಿಡ್ದ ನೋಡ್ರಪ್ಪ ಈಗ ಪೋಸ್ಟ್ ಅಲ್ಲಿ. ಮನೋಜ್ ಹೇಳ್ತಾ ಇದ್ದಾನೆ, ವಿ ರಿಕ್ವೆಸ್ಟ್ ಆಲ್ ಫ್ಯಾನ್ಸ್ ಟು ಫಾಲೋ ಗೈಡ್ಲೈನ್ಸ್ ಸೆಟ್ ಬೈ ಪೊಲೀಸ್ ಅಂಡ್ ಅದರ್ ಅಥಾರಿಟೀಸ್ ಸೊ ದಟ್ ಎವ್ರಿವನ್ ಕ್ಯಾನ್ ಎಂಜಾಯ್ ದ ರೋಡ್ ಶೋ ಪೀಸ್ಫುಲಿ. ರೋಡ್ ಶೋ ಇಲ್ಲ ಅಲ್ಲಲ್ಲ
ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.